ಇವತ್ತು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ಅಧ್ಯಾಯ 7 ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಇದು ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ನೀವು ಯಾರು ಓದು ಮಾಡಿಲ್ಲಪ್ಪ ಅಂತಂದ್ರೂ ಇದು ಮಾತ್ರ ಕಂಪಲ್ಸರಿ ನೀಟಾಗಿ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಭೂಮಿ ಮತ್ತು ಭೂ ಕಂದಾಯ, ಇದರಲ್ಲಿ ಭೂಮಿ ಅಂತ ಒಂದು ಸಪ್ರೇಟ್ ಮಾಡಿದ್ದೀನಿ. ಇವಾಗ ಭೂ ಕಂದಾಯ ಅಂತ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೂ ಕಂದಾಯ ಅಂತ ಮಾಡ್ತೀನಿ. ಸೊ ಮೊದಲನೇದು ಬಂದ್ಬಿಟ್ಟು 67ನೇ ಪ್ರಕರಣ. ನಿನ್ನೆವರೆಗೆ ನಾವು 66ನೇ ಪ್ರಕರಣ ತನಕ ನೋಡಿದ್ದೀವಿ. ಇವತ್ತು 67ನೇ ಪ್ರಕರಣ ನೋಡ್ತೀವಿ. ಏನಪ್ಪಾ 67ನೇ ಪ್ರಕರಣ ಅಂತಂದಾಗ, ಸರ್ಕಾರಿ ರಸ್ತೆ ಇತ್ಯಾದಿ ಮತ್ತು ಇತರರಿಗೆ ಸೇರಿರದ ಎಲ್ಲಾ ಭೂಮಿಗಳು ಸರ್ಕಾರಕ್ಕೆ ಸೇರಿರತಕ್ಕದ್ದು ಅಂತ. ಅಂದ್ರೆ 67ನೇ ಪ್ರಕರಣದ ಪ್ರಕಾರ ಏನಪ್ಪಾ ಅಂತಂದಾಗ, ಸರ್ಕಾರಿ ರಸ್ತೆಗಳಾಗಿರ್ಬೋದು ಅಥವಾ ಖಾಸಗಿ ಜಮೀನು ಒಡೆತನಕ್ಕೆ ಸೇರಿದ ಭೂಮಿ ಆಗಿರ್ಬೋದು, ಖರಾಬ್ ಜಮೀನ್ ಆಗಿರ್ಬೋದು, ಬೀದಿ ಆಗಿರ್ಬೋದು, ಹಳ್ಳ ಕೊಳ್ಳಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಈ ತರದ ಭೂ ಪ್ರದೇಶ ಏನಿದೆ ನೋಡ್ರಿ, ಅದೆಲ್ಲ ಸರ್ಕಾರ ಅಂಡರ್ ಬರ್ತದೆ. ಎಷ್ಟನೇ ಪ್ರಕರಣ ಅಂದಾಗ 67ನೇ ಪ್ರಕರಣ ಹೇಳ್ತದೆ. ಅಂದ್ರೆ ಸಾರ್ವಜನಿಕ ರಸ್ತೆಗಳು, ಬೀದಿಗಳು, ಓಣಿಗಳು, ಪಕ್ಕದಲ್ಲಿರ್ತಕ್ಕಂಥ ಸೇತುವೆಗಳು, ಖರಾಬ್ ಜಮೀನುಗಳು, ಗುಡ್ಡಗಾಡು ಪ್ರದೇಶಗಳು, ಇವೆಲ್ಲ 67ನೇ ಪ್ರಕರಣ ಒಳಗಡೆ ಸರ್ಕಾರಕ್ಕೆ ಸೇರಿರ್ತಾವ ಅಂತ ಹೇಳ್ತದ. ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಈಗ ಯಾವುದೋ ಒಂದು ವ್ಯಕ್ತಿ ಇರ್ತಾನ್ರಿ, ಅವ್ನ ಜಮೀನ್ ಏನ್ ಮಾಡ್ತಾನಪ್ಪ ಅಂದ್ರೆ ಗೌರ್ಮೆಂಟ್ ಅವ್ನಿಗೆ ಯಾವ್ದೋ ಸರ್ಕಾರಿ ಜಮೀನಾಗ ಇದ್ದಿರ್ತಾನ, ಅವಾಗ ಅದನ್ನ ಮೊದಲು ಕ್ಲೇಮ್ ಮಾಡ್ತಾನೆ ಗೌರ್ಮೆಂಟಿಗೆ ಕೊಡ್ರಿ ಅಂತ ಹೇಳಿ ಕ್ಲೇಮ್ ಮಾಡುವಾಗ ಅದು ಏನ್ ಮಾಡ್ತಪ್ಪ ಅಂದ್ರ ಡೆಪ್ಯೂಟಿ ಕಮಿಷನರ್ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವರು ಒಂದು ಮೋಜಣಿ ಅಧಿಕಾರಿ ಅಥವಾ ಒಂದು ಸರ್ವೇರ್ನ ಕಳಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ತನಿಖೆಯನ್ನು ಮಾಡಿ ಆದೇಶ ಹೊರಡಿಸ್ಬೇಕಂತ ಹೇಳ್ತಾರೆ. ಒಂದು ವೇಳೆ ಆದೇಶ ಹೊರಡಿಸಿದ ನಂತರ ಅವನು ಆದೇಶ ಹೊರಡಿಸಿದ ನಂತರ ಅವನಿಗೆ ವ್ಯಕ್ತಿಗೆ ಸಮಂಜಸ ಅನ್ಸಿಲ್ಲಪ್ಪ ಅಂತಂದಾಗ ಅವನಿಗೆ ಏನೇನ್ ಮಾಡ್ತಾರಪ್ಪ ಅಂದ್ರೆ 1 ವರ್ಷದ ಅವಧಿ ಒಳಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವನು ಸಿವಿಲ್ ನ್ಯಾಯಾಲಯಕ್ಕೆ ದಾವೆ ಹೋಗ್ಬೋದು. ಅವ್ನ ಜಮೀನ್ ಕೊಟ್ಟಿರ್ಲಿಲ್ಲಪ್ಪ ಅಂತಂದಾಗ ಅವನು ಆ ಆದೇಶದ ಮುಖಾಂತರ ಸಿವಿಲ್ ನ್ಯಾಯಾಲಯಕ್ಕೆ 1 ವರ್ಷದ ಒಳಗಾಗಿನೇ ಅವನೇನ್ ಮಾಡ್ಬೇಕು, ಸಿವಿಲ್ ನ್ಯಾಯಾಲಯಕ್ಕೆ ದಾವೆ ಹೋಗೋದು. ಸಿವಿಲ್ ನ್ಯಾಯಾಲಯ ಏನ್ ತಿಳ್ಕೊಡ್ತಂದ್ರೆ ಅದು ಅಂತಿಮವಾಗಿರ್ತದೆ. ಇದು ಮೇನ್ ಇಂಪಾರ್ಟೆಂಟ್ ಏನ್ ಕಾನ್ಸೆಪ್ಟ್ ಅಪ್ಪ ಅಂತಂದಾಗ, ಸರ್ಕಾರಿ ರಸ್ತೆ ಇತ್ಯಾದಿಗಳು ಮತ್ತು ಇತರರಿಗೆ ಯಾವುದೇ ಸೇರಿದ ಭೂಮಿ ಎಲ್ಲ ಸರ್ಕಾರದ ಒಡೆತನಕ್ಕೆ ಸೇರುತ್ತೆ ಅಂತ ಹೇಳ್ಬೋದು. 67ನೇ ಪ್ರಕರಣ. ನೆಕ್ಸ್ಟ್ 68ನೇ ಪ್ರಕರಣ ನೋಡ್ತೀವಿ ನಾವು. 68ನೇ ಪ್ರಕರಣದ ಏನಪ್ಪಾ ಅಂದ್ರೆ, ಸಾರ್ವಜನಿಕ ಬಳಕೆಗೆ ಅಗತ್ಯವಿರದಂತ ಸಾರ್ವಜನಿಕ ರಸ್ತೆ, ಬೀದಿ, ಓಣಿ ಅಥವಾ ಹಾದಿ ಇವುಗಳ ಮೇಲೆ ಸಾರ್ವಜನಿಕರಿಗೆ ಮತ್ತು ವ್ಯಕ್ತಿಗಳಿಗೆ ಇರುವ ಹಕ್ಕುಗಳಿಗೆ ನಿಂತು ಹೋಗುವಿಕೆ ಅಂತಂದಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ತಿಳ್ಕೋಬೇಕು. ಇವಾಗ ನಿಮ್ಮೂರಲ್ಲಿ ಒಂದ್ ಕಡೆಯಿಂದ ರಸ್ತೆ ಇಟ್ಟಿರ್ತಾರೆ. ಸೊ ಇನ್ನೊಂದ್ ಕಡೆಯಿಂದ ರಸ್ತೆಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಇವಾಗ ಅರಣ್ಯ ಪ್ರದೇಶ ನಡುವೆ ಒಂದು ರಸ್ತೆ ಕ್ರಿಯೇಟ್ ಮಾಡಿರ್ತಾರ. ಅದು ನೆಸೆಸಿಟಿ ಇರಲ್ಲ, ಬಟ್ ಕ್ರಿಯೇಟ್ ಮಾಡಿರ್ತಾರೆ. ಜನ ಸುಮ್ಮನೆ ಹೋಗೋ ಕಾಲು ದಾರಿ, ಬಂಡಿ ದಾರಿ ಈ ತರ ಕ್ರಿಯೇಟ್ ಮಾಡ್ಕೊಂಡಿರ್ತಾರ. ಅದು ಸರ್ಕಾರಕ್ಕೆ ಏನಾದ್ರು ಮೊದಟಾಯ್ತಪ್ಪ, ಈ ರಸ್ತೆ ನೆಸೆಸಿಟಿ ಇಲ್ಲ ಅಂತ ಅಂದಾಗ, ಆ ಕಾಡ್ ನಡುವೆ ಇರ್ತಕ್ಕಂಥ ರಸ್ತೆ ನೆಸೆಸಿಟಿ ಇಲ್ಲ ಅಂತ ಸರ್ಕಾರಕ್ಕೆ ಮನದಟ್ಟಾಯ್ತಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ದಾರಿಯನ್ನ ಮುಚ್ಚಾಕ್ಬಿಡ್ತಾರ. ಆ ದಾರಿಯನ್ನು ಮುಚ್ಚಿ ಅಲ್ಲಿರ್ತಕ್ಕಂಥ ಆಸ್ತಿಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡಿರ್ತಾರ. ಅವರು ಕಬ್ಜಾ ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥ ಆ ಬೀದಿ ಬದಿ ಪಕ್ಕದಲ್ಲಿರ್ತಕ್ಕಂಥ ಜನರು ಏನ್ ವಾಸ ಮಾಡಿರ್ತಾರಲ್ಲ, ಆ ಪ್ರದೇಶದ ಜನರು ಏನ್ ಮಾಡ್ತಾರಪ್ಪ, ಗೌರ್ಮೆಂಟ್ 1 ತಿಂಗಳ ಒಳಗಾಗಿ ಅಬ್ಜೆಕ್ಷನ್ ಮಾಡ್ಬೇಕ್ರಿ. ಯಾರಿಗ್ ಮಾಡ್ತಾರ ಅಬ್ಜೆಕ್ಷನ್? DC ಅವ್ರಿಗೆ ಮಾಡ್ತಾರೆ. DC ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಜಾಗವನ್ನು ನಾವು ಸರ್ಕಾರ ಅದ್ಮೇಲೆ ತಗೋತಿದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಅಧಿಸೂಚನೆ ಹೊರಡಿಸ್ತಾರ ಆ ಪ್ಲೇಸ್ ಅಲ್ಲಿ DC ಅವರು. ಅವಾಗ DC ಅವರಿಗೆ ಯಾರು ವಂಚಿತರಾಗಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 1 ತಿಂಗಳ ಒಳಗಾಗಿ ಅವರಿಗೆ ಅಬ್ಜೆಕ್ಷನ್ ಕೊಡ್ಬೇಕು. ಅದಾದ್ಮೇಲೆ DC ಅವ್ರು ನೋಟಿಸ್ ಕೊಡ್ತಾರ. ಅದಾದ್ಮೇಲೆ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕಾರ, ಇದು ವೆರಿ ಇಂಪಾರ್ಟೆಂಟ್, ಭೂ ಸ್ವಾಧೀನ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1894 ಪ್ರಕಾರ 9 ಪ್ರಕರಣ, 10 ಪ್ರಕರಣ, 11ನೇ ಪ್ರಕರಣ ಪ್ರಕಾರ ಡೆಪ್ಯೂಟಿ ಕಮಿಷನರ್ ಏನ್ ಅವ್ರಿಗೆ ಆದೇಶ ಮಾಡಿರ್ತಾರಲ್ಲ ಅದು ಫೈನಲ್ ಆಗಿರ್ತದ. ಮತ್ತು ಡೆಪ್ಯೂಟಿ ಕಮಿಷನರ್ ಅವ್ರಿಗೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಪರಿಹಾರ ಕೊಟ್ಟಿರ್ತಾರೆ. ಈ ರಸ್ತೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಕೂಡ ಸಾರ್ವಜನಿಕರಿಗೆ ವಿಧಿಸ್ತಾರೆ. ಯಾರು? DC ಅವರು. ಸೊ ಇಷ್ಟೇನಪ್ಪಾ ಅಂತಂದ್ರ, ಬೀದಿ ರಸ್ತೆಗಳಾಗಿರ್ಬೋದು, ಬೀದಿ ಓಣಿಗಳಾಗಿರ್ಬೋದು, ಇದು ನೆಸೆಸಿಟಿ ಇಲ್ಲಪ್ಪ ಅಂತ ಸರ್ಕಾರಕ್ಕೆ ಮನದಟ್ಟಾದಾಗ
ಅದನ್ನ ಕ್ಲೋಸ್ ಮಾಡಿ ಅದು ಸರ್ಕಾರ ಅಂಡರ್ಟೇಕಿಂಗ್ ತಗೊಂಡು ಸರ್ಕಾರ ತನ್ನ ಒಳತನಕ ತಗೊಂಡ್ಬಿಡ್ತದ್ರಿ. ಇದು 68ನೇ ಪ್ರಕರಣ. ಇನ್ನು 69ನೇ ಪ್ರಕರಣದಾಗ ಏನ್ ನೋಡ್ತೀವಪ್ಪ ಅಂತಂದಾಗ ಈ 67ನೇ ಪ್ರಕರಣದ ಮೇರೆಗೆ ರಾಜ್ಯ ಸರ್ಕಾರಕ್ಕೆ ಸೇರಿರುವ ಭೂಮಿಗಳು ಅಥವಾ ಇತರ ಸ್ವತ್ತಿನ ವಿಲೇವಾರಿ ಅಂತಂದಾಗ 67ನೇ ಪ್ರಕರಣ ನೋಡಿದ್ವಿ ನಾವು. ರಾಜ್ಯ ಸರ್ಕಾರಕ್ಕೆ ಒಡೆತನಕ್ಕೆ ಒಳಪಡದಂತಹ ಎಲ್ಲಾ ಭೂಮಿಗಳು ತುಪ್ಪ ತಿಳ್ಕೊಂಡು ಖರಾಬ್ ಹಿಡ್ಕೊಂಡು ಅಥವಾ ಈ ಏನಪ್ಪಾ ಅಂತಂದಾಗ ಈ ನದಿ ಕೆರೆಗಳು ಹಳ್ಳಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಎಲ್ಲ 67ನೇ ಪ್ರಕರಣದ ಒಳಗೊಂಡಿರ್ತವೆ. ಈ 67ನೇ ಪ್ರಕರಣದ ಮೇರೆಗೆ ರಾಜ್ಯ ಸರ್ಕಾರಕ್ಕೆ ಸೇರಿರುವ ಭೂಮಿಗಳ ಅಥವಾ ಇತರ ಸ್ವತ್ತಿನ ವಿಲೇವಾರಿ ಅಂದ್ರೆ ಏನ್ ಗೊತ್ತಾ, ಇವೇನಿರ್ತಾವಲ್ರಿ ಖರಾಬ್ ಜಮೀನುಗಳು ನೀವೇನ್ ಮಾಡ್ತಾರಪ್ಪ ಅಂತಂದಾಗ ಜನರಿಗೆ ಏನಪ್ಪಾ ಅಂತಂದಾಗ ವಿಲೇವಾರಿ ಮಾಡ್ತಾರ. ಅಂದ್ರೆ ಹರಾಜಿನ ಮೂಲಕ ಅವರಿಗೆ ಕೊಡ್ತಾರ ಅಂತ ಹೇಳ್ತಾರೆ. ಯಾರು ಕೊಡ್ತಾರಪ್ಪ ಅಂತಂದಾಗ ರಾಜ್ಯ ಸರ್ಕಾರ ಒಳಗೊಂಡಂತಹ ರೀಜನಲ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಮತ್ತು ತಾಲೂಕು ಆಡಳಿತಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಇವೆಲ್ಲ ಸೇರ್ಬಿಟ್ಟು ಆ ಪ್ಲೇಸಿಗೆ ವಿಸಿಟ್ ಕೊಟ್ಟು ಅದನ್ನೇನ್ ಮಾಡ್ತಾರಪ್ಪ ಅಂದ್ರ ರಾಜ್ಯ ಸರ್ಕಾರದ ಒಂದು ಸದುದ್ದೇಶಕ್ಕಾಗಿ ಅಥವಾ ರಾಜ್ಯ ಸರ್ಕಾರ ಬೇಸಾಯ, ಕೈಗಾರಿಕೆ ಇವುಗಳನ್ನು ಜನರ ಒಂದು ಉಪಯೋಗ ಬರ್ತದಪ್ಪ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ವಿಲೇವಾರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಮಾರಾಟ ಮಾಡ್ಬೋದು ಅಂತ ಹೇಳ್ತಾರೆ. 69ನೇ ಪ್ರಕರಣದ 67ನೇ ಪ್ರಕರಣದಾಗ ಯಾವ್ಯಾವ ಸರ್ಕಾರಿ ಜಮೀನುಗಳು ಅವಲ್ರಿ ಅವೆಲ್ಲ ಮಾರಾಟ ಮಾಡ್ಬೋದು ಅಂತ ಹೇಳಿ 69ನೇ ಪ್ರಕರಣದಾಗ ಹೇಳ್ತದೆ. ಅದಾದ್ಮೇಲೆ 69 ಏನ್ ಹೇಳ್ತಪ್ಪ ಅಂತಂದಾಗ ರಾಜ್ಯ ಸರ್ಕಾರಕ್ಕೆ ಸೇರುವ ಭೂಮಿಗಳನ್ನು ಅಥವಾ ಇತರ ಸ್ವತ್ತನ್ನು ಬಹಿರಂಗವಾಗಿ ಹರಾಜಿನ ಮೂಲಕ ವಿಲೇವಾರಿ ಮಾಡುವುದು. ಇದೇ ಹೇಳ್ತೀನಿ. 69 ಏನಪ್ಪಾ ಅಂದ್ರೆ 69 ಏನ್ ಹೇಳ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ಸೇರ್ತಕ್ಕಂಥ ಒಡೆತನಕ್ಕೆ ಸೇರ್ತಕ್ಕಂಥ ಯಾವುದೇ 67ನೇ ಪ್ರಕರಣದಾಗ ಬಂದಿರ್ತಕ್ಕಂಥ ಯಾವುದೇ ಪ್ಲೇಸ್ ಇರ್ತಾವಲ್ರಿ ಅವೆಲ್ಲ ಹರಾಜಿನ ಮೂಲಕ ನಾವು ಮಾರಾಟ ಮಾಡಬಹುದು ಅಂತ ಹೇಳ್ತದ 69 ಎ. ತಿಳಿತಾ? 69 ಮತ್ತು 69 ಎ. ಅದಾದ್ಮೇಲೆ ಬಟ್ ಇನ್ನೊಂದು ಕಂಡೀಷನ್ ಅದೇನಪ್ಪಾ ಅಂತಂದಾಗ ನೀವು 69 ಎ ಪ್ರಕಾರ ಸರ್ಕಾರ ಏನ್ ಬೇಕಾದ್ರೂ ಜಮೀನ್ ಮಾರಾಟ ಮಾಡ್ಕೋಬಹುದು ಯಾರಿಗ್ ಬೇಕಾದ್ರೂ. ಆದರೆ ಕಂಡೀಷನ್ ಏನಪ್ಪಾ ಅಂತಂದಾಗ ಇವರು ಸ್ಮಾರಕಗಳು ಅಥವಾ ಮತ್ತು ಐತಿಹಾಸಿಕ ಪ್ಲೇಸ್ಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ನಿವೇಶನಗಳು ಇವೆಲ್ಲ ಮಾರುವಂಗಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಈ ಕೋಟೆ ಮಾರುವಂಗಿಲ್ಲ, ಹರಾಜ್ ಹಾಕಂಗಿಲ್ಲ. ಈ ಐತಿಹಾಸಿಕ ಪ್ಲೇಸ್ಗಳು ಹರಾಜ್ ಹಾಕಂಗಿಲ್ಲ. ಕೇವಲ 67ನೇ ಪ್ರಕರಣದಲ್ಲಿ ಬಂದಂತಹ ಪ್ಲೇಸ್ಗಳು ಮಾತ್ರ ಹರಾಜ್ ಹಾಕ್ಬೋದು ಅಂತ ಹೇಳಿ ಕೇಳ್ತವೆ. ಸೊ ಕೋಟೆಗಳಾಗ್ಲಿ ಸ್ಮಾರಕಗಳಾಗ್ಲಿ ಹರಾಜು ಹಾಕುವಂಗಿಲ್ಲ. ಇದಾದ್ಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಏನ್ ಗೊತ್ತಾ ಅಂದ್ರೆ ಆ ತಾಲೂಕು ಪ್ರದೇಶ ಅಥವಾ ಗ್ರಾಮ ಪ್ರದೇಶದ ಎಲ್ಲಿವರೆಗೆ ಅದರದ್ದು ವ್ಯಾಪ್ತಿ ಇರುತ್ತದೆ ಅಂತ. ಈ ಬೆಂಗಳೂರು ನಗರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಂದಾಗ ಅವ್ರ ಪವರ್ ಎಲ್ಲಿ ತನಕ ಇರ್ತಪ್ಪ ಅಂತ 18 ಕಿಲೋಮೀಟರ್ ವರೆಗೂ ಅವ್ರ ಅಧೀನದ ಪವರ್ ಎಲ್ಲಿ ಇರ್ತದೆ 18 ಕಿಲೋಮೀಟರ್. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಜಿಲ್ಲೆಗಳು ಬೇರೆ ಸಂಬಂಧಪಟ್ಟಿರ್ತವೆ. ಇದಾದ್ಮೇಲೆ ನಗರ ಪಾಲಿಕೆಗಳು ಬಂದಾಗ 5 ಕಿಲೋಮೀಟರ್ ತನಕ ಏನಪ್ಪಾ ಅಂದ್ರೆ ಅವ್ರ ವ್ಯಾಪ್ತಿ ಇದ್ದಿರ್ತವೆ. ಖರಾಬ್ ಜಮೀನು ಅಂತ ಹೇಳಿ ಅವ್ರ ವ್ಯಾಪ್ತಿ 5 ಕಿಲೋಮೀಟರ್ ತನಕ ಇರ್ತದೆ. ಈಗ ಒಂದು ತಾಲೂಕು ಬಂದ್ಬಿಟ್ರೆ 5 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾದಲ್ಲಿ ಆ ಮುನ್ಸಿಪಲ್ ಕಾರ್ಪೊರೇಷನ್ ಪವರ್ ಇದ್ದಿರ್ತದೆ. ಅದೇನೋ ಬೆಂಗಳೂರು ಮತ್ತು ಮಹಾನಗರ ಪಾಲಿಕೆಗಳಂತ ನಗರ ಪಾಲಿಕೆಗಳು ಬಂದಾಗ 18 ಕಿಲೋಮೀಟರ್ ಅವ್ರದ್ದು ಪವರ್ಸ್ ಇದ್ದಿರ್ತಾವ. ಇದು ಇಂಪಾರ್ಟೆಂಟ್. ಇದೇನಪ್ಪಾ ಅಂತಂದಾಗ ಪ್ರಕರಣ 69 ಆಯ್ತು. ಇನ್ನು 70ನೇ ಪ್ರಕರಣದಾಗ ನೋಡ್ತೀವಿ. 70ನೇ ಪ್ರಕರಣ ಅಂದ್ರೆ ಗಣಿ ಮತ್ತು ಖನಿಜ ಉತ್ಪನ್ನಗಳ ಬಗೆಗಿನ ಹಕ್ಕು ಸರ್ಕಾರದಲ್ಲಿ ವಿಹಿತವಾಗಿರುವುದು ಅಂತಂದಾಗ ಈಗ ಯಾವುದೇ ಒಂದು ಪ್ರದೇಶದಲ್ಲಿ ಅದು ನಾವು ನಮ್ಮ ಸ್ವಂತ ಪ್ರದೇಶ ಆಗಿದ್ರು ಕೂಡ ಗಣಿ ಮತ್ತು ಖನಿಜ ಉತ್ಪನ್ನಗಳೇನಾದ್ರು ಬಂದ್ರ ಅದು ಸರ್ಕಾರದ ಅಧೀನ ಕೊಡತನಕ್ಕೆ ಸೇರುತ್ತದೆ ಭೂಮಿ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ತಾರೆ ಗಣಿ ಮತ್ತು ಖನಿಜಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ 1957. ಇದು ಇಂಪಾರ್ಟೆಂಟ್. 1957 ನಿಯಮ 67ರ ಪ್ರಕಾರ ಪ್ರಕರಣ 67ರ ಪ್ರಕಾರ ಗಣಿ ಮತ್ತು ಖನಿಜ ಉತ್ಪನ್ನಗಳೆಲ್ಲ ಸಿಗ್ತಾವಲ್ರಿ ಅದೆಲ್ಲ ಸರ್ಕಾರದ ಒಡೆತನಕ್ಕೆ ಸೇರುತ್ತೆ ಅಂತ ಹೇಳಿ 70ನೇ ಪ್ರಕರಣ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. 17th ಪ್ರಕರಣ ಏನಪ್ಪಾ ಅಂದ್ರೆ ಗಣಿ ಮತ್ತು ಖನಿಜ ಉತ್ಪನ್ನಗಳ ಬಗೆಗಿನ ಸರ್ಕಾರದಲ್ಲಿ ನಿಹಿತವಾಗಿರ್ತಕ್ಕಂಥದ್ದು ಅಂದ್ರೆ ಸರ್ಕಾರ ಸುಪ್ರೀಂ ಪವರ್ ಸರ್ಕಾರದಿಂದ ಇರ್ತದಂತ. ಆಮೇಲೆ ಏನೇನು ವಿಲೇವಾರಿ ಆಗಿರ್ತಾವ ಏನೇನು ಮಾರಾಟ ಆಗಿರ್ತ ನೋಡ್ರಿ ಈಗೆಲ್ಲ ಒಂದು ಗಣಿಗಾರಿಕೆ ಮಾಡಿರ್ತಾರ ಅಲ್ಲೆಲ್ಲ ಮಾರಾಟ ಮಾಡ್ತಿರ್ತಾರಲ್ಲ ಅದೆಲ್ಲ ಸರ್ಕಾರ ಅಧೀನ ಒಳಪಟ್ಟಿರ್ತದೆ. ರಾಜ್ಯ ಸರ್ಕಾರ ಒಳಪಟ್ಟಿರ್ತದೆ ಅಂತ ರಾಜ್ಯ ಸರ್ಕಾರ ಒಂದು ಹಕ್ಕು ಹೊಂದಿರ್ತದೆ ಅಂತ ಹೇಳ್ತೀವಿ. 70ನೇ ಪ್ರಕರಣ. ಈ 71ನೇ ಪ್ರಕರಣದಲ್ಲಿ ಏನ್ ನೋಡ್ತೀವಪ್ಪ ಅಂದಾಗ ಈ ವಿಶೇಷ ಉದ್ದೇಶಗಳಿಗಾಗಿ ಭೂಮಿಯನ್ನು ಮೀಸಲಿಡಬಹುದು ಮತ್ತು ಮೀಸಲಿಟ್ಟಿದಾಗ ಡೆಪ್ಯೂಟಿ ಕಮಿಷನರ್ ಮಂಜೂರಾತಿ ಇಲ್ಲದೆ ಅವುಗಳನ್ನು ಇತರ ರೀತಿಯಲ್ಲಿ ಬಳಸತಕ್ಕದ್ದಲ್ಲ. ಸಿಂಪಲ್ ಕಾನ್ಸೆಪ್ಟ್.
ಈಗ ನಿಮ್ಮ ಊರಾಗ ಯಾವುದೋ ಒಂದು ಪ್ಲೇಸ್ ಸರ್ಕಾರ ರಿಸರ್ವ್ ಇಟ್ಟಿರ್ತದೆ. ಆ ರಿಸರ್ವ್ ಇಟ್ಟಾಗ ನೀವು ಹೋಗ್ಬಿಟ್ಟು ಅದನ್ನ ಯಾವುದೇ ಮೀಸಲಿಟ್ಟ ಪ್ರದೇಶ ಅಲ್ಲಿ ಹೋಗಿ ತಲಾಟೆ ಆಗಿರ್ಬೋದು, ಅಲ್ಲಿರೋ ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲ ತಹಸೀಲ್ದಾರ್ ಮಾಡ್ಬೋದು. ತಲಾಟೆ ಆಗಿರ್ಬೋದು, ಇಂಥ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, MLA MP ಗಳು ಅದನ್ನೇ ಕಬ್ಜಾ ಮಾಡ್ಬೋದು, ಅಥವಾ ಬೇರೆ ಏನೇನೋ ಏನೇನೋ ಮಾಡಿರ್ತಾರೆ ಅವ್ರು. ಅವುಗಳನ್ನೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರನ್ನೆಲ್ಲ ಕಂಟ್ರೋಲ್ ಇರ್ಬೇಕಂದ್ರೆ ಆ ಜಾಗವನ್ನು ಬಳಸ್ಕೋಬೇಕಪ್ಪ ಅಂದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ DC ಅದು ಸುಪ್ರೀಂ ಪವರ್ ಆಗಿರ್ತದೆ. ಜಿಲ್ಲೆಯಲ್ಲಿರ್ತಕ್ಕಂಥ DC ಈ ಜಾಗವನ್ನು ಬಳಸ್ಕೊಂಡಾಗ ಮಾತ್ರ ಬಳಸ್ಕೋಬೇಕು. ಇನ್ಯಾವ್ರಿಗೆ ಪರ್ಮಿಷನ್ ಇರಲ್ಲ. ಅವ್ರು ಯಾರೇ ಆಗಿರಲಿ, MP MLA ಯಾರಾದ್ರೂ ಆಗಿರಲಿ, 71ನೇ ಪ್ರಕರಣ ಪ್ರಕಾರ ಜಿಲ್ಲಾಧಿಕಾರಿ ಡೆಪ್ಯೂಟಿ ಕಮಿಷನರ್ ಏನ್ ಹೇಳ್ತಾರಪ್ಪ ಅಂತಂದಾಗ ಅದನ್ನ ಅದನ್ನ ಬಳಸ್ರಿ ಅಂತ ಹೇಳ್ಬೇಕು. ಮಂಜೂರು ಆದೇಶ ಮಾಡಿದಾಗ ಮಾತ್ರ ನಾವು ಬಳಸ್ಬೇಕು, ಇಲ್ಲಾಂದ್ರೆ ಬಳಸಂಗಿಲ್ಲ. ಈಗ ಏನೇನು ಪ್ಲೇಸಸ್ ಅವರು ರಿಸರ್ವ್ ಇಟ್ಟಿರ್ತಾರಪ್ಪ ಅಂತಂದಾಗ, ಈಗ ಗೋಮಾಳ ಮೀಸಲು ಅಂತ ಇರ್ತಂದ್ರ ಗೋವುಗಳಿಗೆ ಅಥವಾ ದನ ಕರುಗಳಿಗೆ ಹುಲ್ಲುಗಾವಲು ಪ್ರದೇಶವನ್ನು ಮೀಸಲಿಟ್ಟಿರ್ತಾರೆ. ಹುಲ್ಲು ಮೇಯಲಪ್ಪ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರ್ತಾರೆ. ಆಮೇಲೆ ಸರ್ಕಾರ ಕೆಲವೊಂದು ಉದ್ದೇಶಗಳಲ್ಲಿ ಮೀಸಲಿಟ್ಟಿರ್ತದೆ. ಕೆಲವೊಂದು ಕಾರ್ಖಾನೆಗಳು ಕಟ್ಟಿಸ್ಬೇಕಂತ ಮೀಸಲಿಟ್ಟಿರ್ತದೆ. ಕೆಲವೊಂದು ಶಾಲೆಗಳು ಕಟ್ಟಿಸ್ಬೇಕಂತ ಮೀಸಲಿಟ್ಟಿರ್ತದೆ. ಈ ತರ ಅಂತ ಮೀಸಲಿಟ್ಟ ಪ್ರದೇಶವನ್ನು ಜಿಲ್ಲಾಧಿಕಾರಿ ಫೈನಲ್ ಮಾಡಿದಾಗ ಮಾತ್ರ ಆ ಪ್ರದೇಶವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಪುನಃ ಉಪಯೋಗ ಮಾಡುವಾಗಿಲ್ಲ ಅಂತ ಹೇಳ್ಬಿಟ್ಟು 71ನೇ ಪ್ರಕರಣ ಹೇಳ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ 72ನೇ ಪ್ರಕರಣ ಗೋಮಾಳಗಳ ಬಳಕೆ ವ್ಯವಸ್ಥೆ ಅಂತ ಹೇಳ್ತಾನೆ. ಅಂದ್ರೆ ಗೋಮಾಳಗಳ ಬಳಕೆ. ಈಗ ನೋಡ್ರಿ, 72ನೇ ಪ್ರಕರಣದಾಗ ಏನ್ ಹೇಳ್ತಪ್ಪ ಅಂದ್ರ ಗೋಮಾಳಗಳ ಬಳಕೆ ಅಂತಂದಾಗ, ಸಪೋಸ್ ನೀವು ಅರಣ್ಯ ಪ್ರದೇಶದಾಗ ಕೆಲವೊಂದು ಗೋಮಾಳಗಳ ಪ್ರದೇಶ ಬಿಟ್ಟಿರ್ತಾರೆ. 1 ರಿಂದ 2 ಎಕರೆ, 10 ರಿಂದ 20 ಎಕರೆ ಗೋಮಾಳ ಪ್ರದೇಶ ಬಿಟ್ಟಿರ್ತಾರೆ. ಆ ಪ್ರದೇಶದಲ್ಲಿ ನೀವು ಹೋಗಿ ಏನಾದ್ರು ನಿಮ್ ದನ ಕರುಗಳೆಲ್ಲ ಮೇಯಿಸ್ಬೋದು. ಒಂದ್ ವೇಳೆ ನೀವು ಮೈಸ್ಲಕ್ ಯಾರಾದ್ರೂ ಅಡ್ಡಿ ಆದ್ರ, ಆ ಪರ್ಮಿಷನ್ ಏನಾದ್ರು ಅಡ್ಡಿ ಆದ್ರೆ ನೀವು ಮೈಸ್ಲಕ್ ಕೊಡ್ಲಿಲ್ಲಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೋದು. ಯಾಕಂದ್ರೆ ಅದು ಗೋಮಾಳಗಳಿಗೆ ಮೀಸಲಿಟ್ಟಂತಹ ಪ್ರದೇಶವಾಗಿರ್ತದೆ. ಉಚಿತ ಗೋಮಾಳಗಳ ಪ್ರದೇಶ ಅಂತೇಳಿ ಉಚಿತ ಗೋವುಗಳಿಗೆ ಮೇಯನ್ನು ಮೇಯಿಸುವ ಸಲುವಾಗಿ 72ನೇ ಪ್ರಕರಣದಲ್ಲಿ ಫ್ರೀ ಆಗೋದು ಏನಪ್ಪ ಅಂದ್ರೆ ಗೋಮಾಳ ಪ್ರದೇಶ ಕೊಟ್ಟರು. ನೀವು ಏನಾದ್ರೂ ಅದು ತಕರಾರು ಬಂದಾಗ ನೀವು ಡೆಪ್ಯೂಟಿ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ಮತ್ತು ಡೆಪ್ಯೂಟಿ ಕಮಿಷನರ್ ಅವರ ನಿರ್ಧಾರ ಅಂತಿಮವಾಗಿರತಕ್ಕದ್ದು. ತಿಳಿತಾ? 72ನೇದು ದನ ಕರುಗಳಿಗೆ ಮೀಸಲಿಟ್ಟ ಪ್ರದೇಶ. ಈ 73ನೇ ಪ್ರಕರಣದಾಗ ನೋಡ್ತೀವಿ, ಕೆಲವು ಭೂಮಿಯಿಂದ ಅನಧಿಕೃತವಾಗಿ ಸಾಗಿಸುವ ನೈಸರ್ಗಿಕ ಉತ್ಪನ್ನಗಳ ಮೌಲ್ಯ. 72ನೇ ಪ್ರಕರಣದಲ್ಲಿ ನಾವು ನೋಡ್ತೀವಿ, ಪ್ರಕರಣ ಕೆಲವು ಭೂಮಿಗಳಿಂದ ಅನಧಿಕೃತವಾಗಿ ಸಾಗಿಸಿದ ನೈಸರ್ಗಿಕ ಉತ್ಪನ್ನದ ಮೌಲ್ಯ ವಸೂಲಿ ಅಂತಂದಾಗ, ಈಗ ನಿಮ್ ಪ್ರದೇಶದಾಗ ಕೆಲವರು ಗಣಿಗಾರಿಕೆ ಮಾಡ್ತಿರ್ತಾರೆ. ಕೆಲವೊಂದು MLA MP ಗಳು ಏನ್ ಮಾಡ್ತಾರಪ್ಪ ಅಂದ್ರ ಮಣ್ಣನ್ನು ಅಲ್ಲಿಂದ ಗಣಿಗಾರಿಕೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಕೆಲವೊಂದು ಕಲ್ಲುಗಳನ್ನ ಕಟ್ ಮಾಡಿ ತಗೊಂಡು ಹೋಗ್ತಿರ್ತಾರೆ. ಕೆಲವು ಮಾತ್ರ ಖನಿಜ ಸಂಪತ್ತುಗಳನ್ನ ತಗೊಂಡು ಬೇರೆ ಕಡೆ ಮಾರಾಟ ಮಾಡ್ತಿರ್ತಾರೆ. ಬೇರೆ ವಿದೇಶಗಳಿಗೆ ಮಾರಾಟ ಮಾಡ್ತಿರ್ತಾರೆ ಅವರು. ಅಂತ ಸಮಯದಾಗ ಏನಪ್ಪಾ ಅಂತಂದಾಗ, ಒಂದ್ ವೇಳೆ ಅಧಿಕಾರಿಗಳು ಅವ್ರನ್ನ ಹಿಡಿದಾಗ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕು. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಆ ಮೌಲ್ಯ ಎಷ್ಟು ತಗೊಂಡೋಗಿದಾರಲ್ಲ, ಎಷ್ಟೋ ದಿನದಿಂದ ಮಾಡ್ತಿರ್ತಾರೆ. ಆ ಮೌಲ್ಯ ಎಷ್ಟದಪ್ಪ ಅಷ್ಟು ಮೌಲ್ಯವನ್ನು ತಹಸೀಲ್ದಾರ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಚೀಟಿ ಮುಖಾಂತರ ಕೊಟ್ಟು ಇಷ್ಟು ನೀವು ಫೈನ್ ಕಟ್ಟಬೇಕು ಹೇಳ್ತಾರೆ. ನೀವು ಗೌರ್ಮೆಂಟ್ಗೆ ಇಷ್ಟು ಫೈನ್ ಕಟ್ಟ ಅಂತೇಳಿ ಆ ಮೌಲ್ಯ ಜಮೀನಿನ ಆಧಾರದ ಮೇಲೆ ಮೌಲ್ಯ ಕಟ್ಟಿ ಅಂತ ಹೇಳ್ಬಿಟ್ಟು ಯಾರು ತೀರ್ಮಾನ ಮಾಡ್ತಾರಪ್ಪ ತಹಸೀಲ್ದಾರ್ ತೀರ್ಮಾನ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ತಹಸೀಲ್ದಾರ್ ಏನ್ ಮಾಡ್ತಾರೆ, ನೈಸರ್ಗಿಕ ಉತ್ಪನ್ನದ ಮೌಲ್ಯವನ್ನು ನಿರ್ಧರಿಸುತ್ತಾರೆ. ಕ್ವಶನ್ ಡೈರೆಕ್ಟ್ ಬರ್ಬೋದು. ನೈಸರ್ಗಿಕ ಉತ್ಪನ್ನದ ಮೌಲ್ಯವನ್ನು ಯಾರು ನಿರ್ಧರಿಸುತ್ತಾರಪ್ಪ ಅಂತಂದ್ರೆ ತಹಸೀಲ್ದಾರ್ ಅವರು ನಿರ್ಧರಿಸ್ತಾರೆ. ಮತ್ತು ಅವ್ರ ತೀರ್ಮಾನನೇ ಅಂತಿಮವಾಗಿರ್ತಕ್ಕದ್ದು. ನೋಡ್ರಿ ಎಷ್ಟು ಸೂಪರ್ ಪವರ್ ಕೊಟ್ಟಿರೋಲ್ಲ. ಅವ್ರ ಡಿಸಿಷನ್ ಫೈನಲ್ ಆಗಿರ್ತದ. ಡಿ ಸಿ ಅವ್ರ ಡಿಸಿಷನ್ ಫೈನಲ್ ಆಗಿರ್ತದ. ಅಷ್ಟು ದೊಡ್ಡ ದೊಡ್ಡ ಪೋಸ್ಟ್ ಇರ್ತದೆ. ತಹಸೀಲ್ದಾರ್ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, DC ಅವ್ರಿಗಾಗ್ಲಿ ತುಂಬಾ ಫೈನಲೈಸ್ ಡಿಸಿಷನ್ ಕೊಡುವಂತ ಕೆಪಾಸಿಟಿ ಇರ್ತದೆ ಅವ್ರಿಗೆ. ಅಷ್ಟು ಸುಪ್ರೀಂ ಪವರ್ಸ್ ಇರ್ತಾವ್ರಿ. ಗಣಿಗಾರಿಕೆ ಮಾಡೋದನ್ನು ನೈಸರ್ಗಿಕ ಉತ್ಪನ್ನಗಳ ಮೌಲ್ಯವನ್ನು ತಹಸೀಲ್ದಾರ್ ಅವರು ಡಿಸೈಡ್ ಮಾಡ್ತಾರ. ಎಷ್ಟು ಬೇಕಾದಷ್ಟು ಡಿಸೈಡ್ ಮಾಡುವಂತ ಕೆಪಾಸಿಟಿ ಇರ್ತದೆ ಅವ್ರಿಗೆ. ಇದು 73ನೇ ಪ್ರಕರಣ ಅವ್ರು ಹೇಳ್ತಾರೆ. ನೆಕ್ಸ್ಟ್ 74ನೇ ಪ್ರಕರಣ ನೋಡ್ರಿ, ಮೋಜಣಿ ವ್ಯವಸ್ಥೆ ಆಗದಿರುವ ಗ್ರಾಮದಲ್ಲಿನ ಮರಗಳ ಬಗ್ಗೆ ಹಕ್ಕು ಅಂತಂದಾಗ, ಈಗ ನೋಡ್ರಿ, ಈ ಸರ್ವೆ ಮಾಡಿರ್ತಾರೆ. ನಿಮ್ ಹೊಲ್ದಾಗ ಬಂದು ಸರ್ವೆ ಮಾಡಿರ್ತಾರ. ನಿಮ್ ಹೊಲ್ದಾಗ ಸರ್ವೆ ಮಾಡಿದಾಗ ಪಹಣಿಯಲ್ಲಿ ನೋಡ್ಬೋದು ನೀವು, ನಿಮ್ಮ ಹೊಲದಲ್ಲಿ ಎಷ್ಟು ಮರಗಳದಾವ, ಎಷ್ಟು ದೊಡ್ಡ ಮರಗಳದಾವ, ಚಿಕ್ಕ ಮರಗಳದಾವ. ನಿಮ್ ಮ್ಯಾಪ್ ಅಲ್ಲಿ ನೋಡ್ಬೋದು ಎಷ್ಟು ಮರಗಳದಾವ ಅಂತೇಳಿ. ಅದು ಮೋಜಣಿ ಅಂತಂದಾಗ ಸರ್ವೆ ಆದ ನಂತರ 74ನೇ ಪ್ರಕರಣ ಸರ್ವೆ ಆದ ನಂತರ ನಿಮ್ಮ ಮರಗಳ ಬಗ್ಗೆ ಹಕ್ಕು. ಈಗ ಸರ್ವೆ ಆದ ನಂತರ ಏನಪ್ಪಾ ಅಂತಂದಾಗ, ಸರ್ವೆ ಆಗಿರಲ್ಲ,
ನೋಡಿ 74ನೇ ಸರ್ವೆ ಆಗಿಲ್ಲ, 75ನೇ ಸರ್ವೆ ಆಗಿರ್ತದೆ. 74ನೇದಾಗ ಏನಪ್ಪಾ ಅಂದ್ರೆ ಸರ್ವೆ ಆಗದೇ ಇರುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ, ನಿಮ್ಮ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ, ನಿಮ್ಮ ಜಮೀನು ಒಳಪಟ್ಟಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲಾ ಮರಗಳೇನಪ್ಪಾ ಅಂದ್ರೆ ನೀವು ಅಧೀನಕ್ಕೊಳಗಾಗಿರ್ತವೆ. ನಿಮ್ಮ ಭೂ ಒಡೆತನದ ನಿಮ್ಮ ಹೊಲದಾಗಿರ್ತಕ್ಕಂಥ ಮರಗಳು ನಿಮ್ಮ ಅಧೀನಕ್ಕಾಗಿರ್ತಾವ. ನೀವು ಹೊರಗಡೆ ಬಿಟ್ಟಂತಹ ಇರುವಂತಹ ಪ್ರದೇಶಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರದ ಅಧೀನದಾಗಿರ್ತವೆ. ಇದು ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಹೊಲದಾಗಿ ನೀವು ನಿಮ್ಮ ಮರವನ್ನು ಕಡಿಯುವ ಹಾಗಿಲ್ಲ. ಮಾಫಿ ಪಾಜು ಪ್ರಕರಣ ಅಂತ ಬರ್ತದೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ನಾಗ. ಮಾಫಿ ಪಾಜು ಪ್ರಕರಣ ಅಂತ ಬರ್ತದೆ. ಮಾಫಿ ಪಾಜು ಪ್ರಕರಣ ಅಂತಂದಾಗ ಏನಪ್ಪಾ ಅಂತಂದಾಗ ನಿಮ್ಮ ಹೊಲದಲ್ಲಿ ಬೆಳೆಸಿದಂತಹ ಮರವನ್ನು ನೀವು ಕಡಿಬೇಕಾದ್ರೆ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತಗೋಬೇಕಾಗ್ತದೆ. ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ಕೊಟ್ಟಾಗ ನಂತರ ಅದನ್ನು ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ಕೊಟ್ಟ ನಂತರ ಆ ಪರ್ಮಿಷನ್ ಆಧಾರದ ಮೇಲೆ ಆ ಗಿಡವನ್ನು ಕಡಿದು ಮತ್ತೆ ಅಲ್ಲಿ ಇನ್ನೊಂದು ಹೊಸದಾದ ಗಿಡವನ್ನು ನೆಡಬೇಕ್ರಿ. ಆ ನೆಡುವಂತ ಪ್ರಕ್ರಿಯೆಗೆ ನಾವು ಮಾಫಿ ಪಾಜು ಪ್ರಕರಣ ಅಂತ ಕರಿತೀವಿ. ಬಹಳಷ್ಟು ಪ್ರಕರಣಗಳು ಬರ್ತವೆ ನಮ್ಮ ಮುಂದೆ, ನೋಡ್ಕೊಂಡು ಹೋಗ್ತೀವಿ. 75ನೇ ಪ್ರಕರಣದಾಗ ಏನಪ್ಪಾ ಅಂದ್ರ ಮೋಜಣಿ ಕಾರ್ಯ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಮರಗಳ ಬಗ್ಗೆ ಹಕ್ಕು. ಈಗ ನಾವು ಮೋಜಣಿ ಆಯ್ತಪ್ಪ ಅಂದ್ರೆ ನಮ್ಮ ಹೊಲದಾಗ ಎಷ್ಟು ಗಿಡಗಳದಾವ ಅದ್ರ ಎಷ್ಟು ಜಡ್ ಲೆಕ್ಕಾಚಾರ ನಾವು ಪಹಣಿಯಲ್ಲಿ ನೋಡ್ಬೋದು. ಆಮೇಲೆ ಈ ರಿಸರ್ವ್ ಫಾರೆಸ್ಟ್ ಇರ್ತಾವಲ್ಲ ಅವೆಲ್ಲ ಸರ್ಕಾರದ ಅಧೀನಕ್ಕೆ ಬರ್ತಾವ. ಯಾರು ಆ ಗಿಡಗಳನ್ನ ಕಡಿಯಂಗಿಲ್ಲ. ಒಂದ್ ವೇಳೆ ಆತರ ಕಡಿದ್ರೆ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆ ದಂಡವನ್ನು ವಿಧಿಸಲಾಗ್ತದ. ಇದು 75ನೇ ಪ್ರಕರಣ. 74 ಮತ್ತು 75 ಮೋಜಣಿ ಪ್ಲಸ್ ಮರ ಗಿಡಗಳ ಬಗ್ಗೆ ಹೇಳ್ಕೊಡ್ಕೊಂಡ್ ನಿಮ್ಗೆ ಇಷ್ಟು ಇಂಪಾರ್ಟೆಂಟ್ ಇದ್ರೆ ಸಾಕ್ರಿ. 74, 75 ಮೋಜಣಿ ಪ್ಲಸ್ ಮರ ಗಿಡಗಳ ಹಕ್ಕುಗಳ ಬಗ್ಗೆ ಹೇಳ್ತಪ್ಪ ಅಂತಂದಾಗ ಅಥವಾ ಮೋಜಣಿ ಪದ ಅಂದ್ರೆ ಸರ್ವೆ ಅಂತ ನೆನ್ಪಿಟ್ಕೊಳ್ಳಿ. ಸರ್ವೆ ಅಂದ್ರೂ ಒಂದೇ, ಮೋಜಣಿ ಅಂದ್ರೂ ಒಂದೇ. ಈಗ 76ನೇ ಪ್ರಕರಣ ನೋಡ್ತೀವಿ ನಾವು. ಮರಗಳು ಮತ್ತು ಕಾಡುಗಳು ಸರ್ಕಾರದಲ್ಲಿ ನಿಹಿತವಾಗಿರುವುದು. ಈ ಮರಗಳಾಗಿರ್ಬೋದು ಮತ್ತು ಕಾಡುಗಳಾಗಿರ್ಬೋದು ಸರ್ಕಾರದಲ್ಲಿ ನಿಹಿತವಾಗಿರುವುದು ಅಂತಂದಾಗ ಅದೇ ಹೇಳಿದ್ನಲ್ರಿ, ಮರಗಳು ನೀವು ಸ್ವಂತ ನೀವು ಅದಕ್ಕೆ ಓನರ್ ಆಗಿದ್ರು ಕೂಡ ಕಡಿಬೇಕಪ್ಪ ಅಂದ್ರೆ ಅದು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಳ್ಳೇಬೇಕು. ತಗೊಂಡು ನೀವು ಕಡಿದಾಗ ಮಾತ್ರ ಅದಕ್ಕೊಂದು ನೀವು ಯಾವುದೇ ತರ ಮೊಕದ್ದಮೆ ಒಳಗಾಗಲ್ಲ. ಇಲ್ಲಾಂದ್ರೆ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕ್ಬೋದು ಅವರು. ಫಸ್ಟ್ ಕಾನೂನು ಇದೆ ಮರಗಳ ಮೇಲೆ. ಮರ ಗಿಡಗಳ ಮೇಲೆ ಪ್ರಕೃತಿ ಮೇಲೆ ಇಷ್ಟೆಲ್ಲ ನಿಬಂಧನೆಗಳಿವೆ. ಅದಾದ್ಮೇಲೆ ಕಾಡುಗಳು ಮತ್ತು ಸರ್ಕಾರ ನಿಹಿತವಾಗಿರ್ತವೆ. ಈಗ ಯಾವುದೇ ಕಾಡು ನಿಮ್ಮ ಊರಲ್ಲಿ ಕೆಲವೊಂದು ರಿಸರ್ವ್ ಫಾರೆಸ್ಟ್ ನ ಬಿಟ್ಬಿಟ್ಟು ಅದಾದ್ಮೇಲೆ ಅಲ್ಲೇನಪ್ಪಾ ಅಂದ್ರೆ ಕಾಡು ಸರ್ಕಾರದ ಒಳಗಾಗಿರ್ತದೆ. ಮತ್ತು ಸರ್ಕಾರ ಅದನ್ನ ರಕ್ಷಿಸ್ಕೊತದ ಅಥವಾ ಅದನ್ನು ವಿಲೇವಾರಿ ಮಾಡ್ಕೊಂಡು ಸರ್ಕಾರಕ್ಕೆ ಬಿಟ್ಟಿದ್ದ ವಿಷಯ. ಮರಗಳಾಗಿರ್ಬೋದು ಕಾಡುಗಳು ಸರ್ಕಾರದ ಆಸ್ತಿಗಳಾಗಿವೆ ಅಂತ ಹೇಳ್ತದೆ 76ನೇ ಪ್ರಕರಣ. ಇನ್ನು 77ನೇ ಪ್ರಕರಣ ಅಂದ್ರೆ ರಸ್ತೆ ಬದಿಯ ಮರಗಳು. ಈ ರಸ್ತೆ ಬದಿಯ ಮರಗಳು ನೀವು ಕಡಿಯಂಗಿಲ್ರಿ. 77ನೇ ಪ್ರಕರಣ ಪ್ರಕಾರ ರಸ್ತೆ ಬದಿಯಲ್ಲಿರ್ತಕ್ಕಂಥ ಮರಗಳನ್ನು ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತದ. ಒಂದ್ ವೇಳೆ ನೀವು ಅದನ್ನು ಕಡಿದ್ರೆ ನಿಮಗದು ಕಾನೂನು ಕ್ರಮ ಕೈಗೊಳ್ತದ. ಮತ್ತ ಅಷ್ಟೇ ಅಲ್ಲ, ಆ ಮರದ ವ್ಯಾಲ್ಯೂ ಕಟ್ಟಬೇಕಾಗ್ತದೆ. ಸೊ ಅಷ್ಟು ಇಂಪಾರ್ಟೆಂಟ್ ಅದ. ಸೊ ರಸ್ತೆ ಬದಿಯ ಮರಗಳ ನೆಡುವುದು 77ನೇ ಪ್ರಕರಣ. ಈ 78ನೇ ಪ್ರಕರಣದಾಗ ಏನಪ್ಪಾ ಅಂತಂದಾಗ ಅನಧಿಕೃತವಾಗಿ ಬಳಸಿಕೊಂಡ ಮರ ಇತ್ಯಾದಿಗಳ ಮೌಲ್ಯದ ವಸೂಲಿ. ಅಂದ್ರೆ ಈಗ ನೋಡ್ರಿ, ನೀವೇನ್ ಮಾಡ್ತಪ್ಪ ಅಂತಂದಾಗ ಈಗ ಅನಧಿಕೃತವಾಗಿ ಬಳಸಿಕೊಂಡ ಮರ ಅಂದ್ರೆ ಮರವಾಗಿ ಎಲ್ ಬೇಕಲ್ಲಿ ಕಡಿಯೋದಾಗ್ಲಿ, ಕಡ್ದದನ್ನ ಮಾರಾಟ ಮಾಡೋದಾಗ್ಲಿ, ಈ ತರ ಎಲ್ಲ ಮಾಡಿದಾಗ ಆ ಕಳೆದಂತ ಮರದ ಮೌಲ್ಯದ ಜೊತೆಯಲ್ಲಿ ನಾವು ದಂಡವನ್ನು ವಿಧಿಸಬೇಕಾಗ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗ್ಲಿ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗಾಗ್ಲಿ ನಾವು ಆ ಕಳೆದಂತ ಮರದ ದಂಡವನ್ನು ಫುಲ್ ಕಂಪ್ಲೀಟ್ ಆಗಿ ವಿಧಿಸಬೇಕಾಗ್ತದೆ. ಆ ದಂಡವನ್ನು ಯಾರು ಹಾಕ್ತಾರಪ್ಪ ಅಂದ್ರೆ ತಹಸೀಲ್ದಾರ್ ಅವರು ಹಾಕ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ತಹಸೀಲ್ದಾರ್ ಅವರ ಅಂತಿಮ ತೀರ್ಮಾನ ಆಗಿರ್ತದೆ. ಆ ದಂಡವನ್ನು ತಹಸೀಲ್ದಾರ್ ಅಂತಿಮ ತೀರ್ಮಾನ ಆಗಿರ್ತದೆ. ಪ್ರಕರಣ 78. ಇನ್ನು ಪ್ರಕರಣ 79ರಲ್ಲಿ ನೋಡ್ತೀವಿ ನಾವು. ಮನೆ ಬಳಕೆ ಅಥವಾ ಇತರ ಉದ್ದೇಶಗಳಿಗಾಗಿ ಸೌದೆ ಮತ್ತು ಮರಮುಟ್ಟಿನ ಸರಬರಾಜಿನ ನಿಯಂತ್ರಣ. ಈಗ ನೀವೇನ್ ಮಾಡ್ತಾರಪ್ಪ ಅಂತಂದಾಗ ಮನೆ ಬಳಕೆ ಸಲುವಾಗಿ ಮತ್ತು ಸೌದೆಗಳ ಸಲುವಾಗಿ ನೀವೇನ್ ಮಾಡ್ತಾರಪ್ಪ ಅಂದ್ರೆ ಅರಣ್ಯ ಪ್ರದೇಶಕ್ಕೆ ಹೋಗಿ ಈಗ ಸ್ವಲ್ಪ ಅಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಕಟ್ಟಿಗೆಗಳನ್ನ ತರ್ತದೆ. ಬಟ್ ಅಲ್ಲಿ ಏನ್ ಗೊತ್ತಾ, ಮನೆ ಬಳಕೆಗೆ ಅಥವಾ ಉಪಯೋಗಗಳಿಗೆ ಸೌದೆ ಅಥವಾ ಮರಗಳನ್ನು ನೀವು ಕಡಿಬೇಕಾದ್ರೆ ಅದನ್ನ ಆ ಗ್ರಾಮದ ಒಳಗಿರ್ತಕ್ಕಂಥ ವಿಶೇಷ ಅಧಿಕಾರಿಗಳು ಒಳಪಟ್ಟು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಡಿಬೇಕು. ಅಂದ್ರೆ ಒಣಗಿದ ಕಟ್ಟಿಗೆಗಳನ್ನು ತಗೊಂಡು ನೀವು ಸೌದೆಯನ್ನು ತುರ್ಬೋದು. ಆದ್ರೆ ಹಸಿ ಕಟ್ಟಿಗೆಗಳನ್ನು ನೀವು ಕಡಿಯುವ ಆಗಿಲ್ಲ. ಬಟ್ ಕೆಲವೊಂದು ವಿಶೇಷ ಮೀಸಲಾತಿಗಳು ಇರ್ತವೆ. ನಾವು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಹೋದಾಗ ಈ ಜಿಲ್ಲೆಯಲ್ಲಿ ಕೆಲವು ಕುಮ್ಕಿ ಭೂಮಿಗಳನ್ನು ಬರ್ತಾವ ಮತ್ತು ಬಾಣಿ ಭೂಮಿಗಳು ಮತ್ತು ಕಾಣೆ ಭೂಮಿಗಳು ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆದಾಗ ಬರ್ತಾವೆ. ಕೆಲವೊಂದು ರಿಸರ್ವೇಶನ್ ಕೊಟ್ಟು ಅಂತ ಒಂದು ಕೆಟಗರಿ ಜನಗಳಿಗೆ ಕೆಲವೊಂದು ಸ್ವಲ್ಪ ಕಾಡಿನಲ್ಲಿರ್ತಕ್ಕಂಥ ಜನರಿಗೆ ಕೆಲವೊಂದು ಸ್ವಲ್ಪ ಮೀಸಲಾತಿಗಳು ಕೊಟ್ಟರು ಅಷ್ಟೇ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಟ್ಟ ಭೂಮಿಗಳು ಮತ್ತು ಹಾಡಿ ಭೂಮಿಗಳನ್ನು ಬರ್ತಾವ.
ಇವು ಯಾವ್ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ಬೋದು. ಈ ಮೈಸೂರು ಬಂದಾಗ ಕಾನು ಭೂಮಿಗಳು ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳು ಬರ್ತಾವ್ರಿ. ಕೊಡಗು ಬಂದಾಗ ಜಮ್ಮ ಮತ್ತು ಬಾಣೆ. ಈಗ ನಮ್ಮ ನಾವು ಟ್ರೈನಿಂಗ್ಗಳಿದ್ದಾಗ ಜಮ್ಮ ಮತ್ತು ಬಾಣೆ ಬಗ್ಗೆ ಹೇಳ್ತಾರೆ. ಜಮ್ಮ ಅಂದ್ರ ಕೊಡಗಿನಲ್ಲಿ ಯಾರಾದ್ರೂ ಈ ರಾಜರಿಗೆ ಏನಾದ್ರು ಹೆಲ್ಪ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ದಾನವಾಗಿ ಕೊಟ್ಟಂತ ಭೂಮಿಗಳಿಗೆ ಜಮ್ಮ ಭೂಮಿಗಳು ಅಂತಾರೆ. ಈ ಬಾಣೆ ಭೂಮಿಗಳಪ್ಪ ಅಂತಂದಾಗ ಈ ನೀರಾವರಿ ಪ್ರದೇಶವನ್ನು ಬಿಟ್ಟು ಸ್ವಲ್ಪ ಈ ಗುಡ್ಡಗಾಡು ಪ್ರದೇಶದಲ್ಲಿ ಬೇಸಾಯ ಮಾಡ್ಕೊಂಡಿದ್ದಾಗ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ, ಜೀರೋ ಕಂದಾಯ ಇರ್ಬೇಕು. ಸೊ ಈ ತರದ ಭೂಮಿಗಳನ್ನ ನೋಡ್ತೀವಿ ಕೊಡಗಿನಲ್ಲಿ. ಇನ್ನು ಗುಲ್ಬರ್ಗಾದಲ್ಲಿ ಬಂದಾಗ ಮೋಟ್ ಸ್ಥಳ ತರಿ ಭೂಮಿಗಳನ್ನ ನಾವು ನೋಡ್ತೀವಿ. ಸೊ ಕೆಲವೊಂದು ಕನ್ಸೆಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಈ ತರ ನಾನು ಈ ಟೋಟಲ್ ಇವತ್ತು 79 ಪ್ರಕರಣ ತನಕ ಜಸ್ಟ್ ಭೂಮಿ ಬಗ್ಗೆ ಮಾಡಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭೂ ಕಂದಾಯದ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಅದ್ನಾಗ ಭೂ ಕಂದಾಯದ ಬಗ್ಗೆ ನೋಡ್ತೀವಿ. ಸೊ ಈ ಟೋಟಲ್ ನಾವು ಎಲ್ಲಾ ಪ್ರಕರಣಗಳು ನೀಟಾಗಿ ಮಾಡ್ಕೋಬೇಕು. ಆಮೇಲೆ ಯಾರೋ ಅನ್ನೋದು ಫ್ರೀಯಾಗಿ ಎಲ್ಲ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಮರಿಬೇಡಿ ದಯಮಾಡಿ. ನೀವು ಸಬ್ಸ್ಕ್ರೈಬ್ ಎಷ್ಟು ಮಾಡ್ತೀರಾ ಅಷ್ಟೊಂದು ಪ್ರೋತ್ಸಾಹ ಸಿಗುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ದುಡ್ಡು ಕೊಡಬೇಡಿ, ಅಷ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ನಿಮ್ಗೆ ಇನ್ನಷ್ಟು ಹೆಚ್ಚು ವಿಡಿಯೋ